ಇಲ್ಲಮ್ಮ ನನ್ನ ನಿರೀಕ್ಷೆ ಇತ್ತಿದ್ದು ಹೊಸದಾಗೇನಿಲ್ಲ ನನಗೆ. ನಾನು ಆವತ್ತಿಂದ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ, ಚಾಮರಾಜಪೇಟೆ ಮತದಾರರು ಜಮೀರ್ ಅಹಮದ್ ಖಾನ್ಗೆ ರಾಜಕಾರಣಿ ಅಂತ ತಿಳ್ಕೊಂಡಿಲ್ಲ. ಜಮೀರ್ ಅಹಮದ್ ಖಾನ್ ಅಂದರೆ ಮನೆ ಮಗ ಅಂತ ತಿಳ್ಕೊಂಡಿರೋದು. ಮನೆ ಮಗನ ಕೈ ಬಿಡೋದು ಪ್ರಶ್ನೆನೇ ಬರೋಲ್ಲ ಅಂತ ಮಾಧ್ಯಮದಲ್ಲಿ ಭಾಳ ಸತಿ ಹೇಳಿದ್ದೀನಿ. ನಾನು ಏನು ಇವತ್ತು ಲೀಡ್ ಬಂದಿದ್ದೀನಿ, 35-38 ಸಾವಿರ ಏನೋ ಲೀಡ್ ಬಂದಿದೆ ನನಗೆ. ನಾನು ಕ್ಷೇತ್ರಕ್ಕೆ ಬಂದಿರಲಿಲ್ಲ. ನನ್ನ ಸ್ನೇಹಿತರು ಎಲ್ಲ ನನ್ನ ಕಾರ್ಯಕರ್ತರನ್ನೇ ಸೇರಿ ಚುನಾವಣೆ ನಡೆಸಿರೋದು. ನಾನು 1.5 ದಿನಕ್ಕೆ ಮಾತ್ರ ಬಂದಿರೋದು. ನಾನೇನೋ 4-5 ದಿನಕ್ಕೆ ಬಂದಿದ್ದರೆ ಇನ್ನೂ 20-25-30 ಸಾವಿರ ಲೀಡ್ ಜಾಸ್ತಿ ಆಗೋದು. ಸರ್, ಇನ್ನು ನನ್ನ ವಿರುದ್ಧ ಯಾರೇ ಗೆದ್ರು ತಲೆ ಕಟ್ಕೊಡ್ತೀನಿ ಅಂತ ಹೇಳಿದ್ರೆ ಆ ಮಾತನ್ನ ಇವತ್ತು ನಿಜ ಮಾಡ್ತಿದ್ದೀರಾ? ಈಗ ನೀವು ಮಾಧ್ಯಮ ಈಗ ಗೆದ್ದಿದ್ರೆ ತಾನೇ, ನಾನು ಗೆದ್ದಾಗಿದೆ ತಾನೇ, ಆ ಪ್ರಶ್ನೆನೇ ಬರೋಲ್ಲ ಅಲ್ಲ ಅದು. ಸರ್, ಇನ್ನು ಕೊನೆಯದಾಗಿ JDSಗೆ ನೀವು ಯಾರು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, JDSಗೆ ಅವ್ರು ಚುನಾವಣೆ ಮಾಡಿದ್ದಾರೆ, ಅವ್ರ ಪಕ್ಷದ ಅಭ್ಯರ್ಥಿಯಲ್ಲಿ ಅವ್ರು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಪ್ರಯತ್ನ ಮಾಡಿದ್ವಿ, BJP ಅವ್ರು ಪ್ರಯತ್ನ ಮಾಡಿದ್ದಾರೆ. ಇವತ್ತು ಚಾಮರಾಜಪೇಟೆ ಮತದಾರನ ನನ್ನ ಗೆಲ್ಲಿಸಿದ್ದಾರೆ ಕಾಂಗ್ರೆಸ್. ಓವರಾಲ್ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆ ಇದೆ ಅಂತ ಹೇಳಿ ನೀವು ಹೇಳ್ತಿರೋದು ಮಾಧ್ಯಮದಲ್ಲಿ ಎಲ್ಲಿ ಹಿನ್ನಡೆ ಇದೆ? ಈಗ ನೋಡಿ, ಈಗ ಬಂದಿರೋದು ಮಾಹಿತಿ ಪ್ರಕಾರ ಕಾಂಗ್ರೆಸ್ 80 ಕಡೆ ಮುನ್ನಡೆ ಇದ್ದಾರೆ. ಆಮೇಲೆ BJP ಅವರು 85-90 ಮುನ್ನಡೆ ಇದ್ದಾರೆ. ಇನ್ನೂ ಕಂಪ್ಲೀಟ್ ಆಗಲಿ, ಕೌಂಟಿಂಗ್ ಕಂಪ್ಲೀಟ್ ಆಗಲಿ. ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಕಂಪ್ಲೀಟ್ ಆದಮೇಲೆ ಮಾತಾಡುವ.